ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡುವಾಗ ಆಲ್ಟರ್ಡ್ ಕಂಟೆಂಟ್ ಅಂಥೇಳಿ ಎಸ್ ಆರ್ ನೋ ಅಂಥೇಳಿ ಬರುತ್ತೆ. ಇದರಿಂದ ನಾವೇನಾದರೂ ರಾಂಗಾಗಿ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಅಂದರೆ ನಮ್ಮ ಚಾನಲ್ಲು ತುಂಬ ಜನಕ್ಕೆ ರೀಚ್ ಆಗಲ್ಲ. ಯಾಕೆ? ಆಲ್ಟರ್ಡ್ ಕಂಟೆಂಟ್ ಅಂದರೆ ಏನು, ಅದರಿಂದ ಮಾನಿಟೈಸೇಷನ್ಗೆ ಏನು ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಒಂದೊಂದು ಪಾಯಿಂಟು ತುಂಬಾ ಇಂಪಾರ್ಟೆಂಟು. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಬೇಕು, ಏನು ಇಂಪಾರ್ಟೆಂಟು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟು ಆಲ್ಟರ್ಡ್ ಕಂಟೆಂಟ್ ಅಂತಂದರೆ ನೀವೇನಾದರೂ ಇವಾಗ AI ಜನರೇಟೆಡ್ ಯಾವುದಾದ್ರೂ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ AI ಜನರೇಟೆಡ್, ಅದು ರಿಯಲ್ ಪರ್ಸನ್ ಆಗಿರಲ್ಲ, ರೀಲ್ ಆಗಿರುತ್ತೆ. ಆ ರೀತಿಯದ್ದು ಏನಾದರೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ AI ಜನರೇಟೆಡ್ ನೀವು ವಾಯ್ಸ್ನ ಕೊಡ್ತಾ ಇದ್ದೀರಲ್ವ, ಅದನ್ನು AI ಜನರೇಟೆಡ್ ಮಾಡಿ ಏನಾದರೂ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ. ಆಮೇಲೆ ನೀವೇನಾದರೂ ಮಿಸ್ಲೀಡ್ ಮಾಡುವಂಥ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಯಾವುದಾದ್ರೂ ನ್ಯೂಸ್ನಲ್ಲಿ ನೀವು ರಾಂಗ್ ಇನ್ಫಾರ್ಮೇಷನ್ ಕೊಡೋದು ಅಂಥದ್ದೇನಾದರೂ AI ಜನರೇಟ್ ವೀಡಿಯೋಸ್ಗಳನ್ನ, ಫೇಕ್ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಇದೆಲ್ಲ ಆಲ್ಟರ್ಡ್ ಕಂಟೆಂಟಲ್ಲಿ ಬರುತ್ತೆ. ನೀವೇನಾದರೂ ಒಂದು ವೇಳೆ ಈ ರೀತಿ AI ಜನರೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂತಂದರೆ ಎಸ್ ಅಂತ ಹೇಳಿ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಆದಷ್ಟು ಒಂದು ವೇಳೆ ನೀವೆಲ್ಲಾದರೂ AI ಕಂಟೆಂಟು ಜನರೇಟೆಡ್ ಆಗಿರುವಂಥ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆಗ ನೀವು ಎಸ್ ಅಂತ ಹೇಳಿ ಮೆನ್ಷನ್ ಮಾಡಬೇಕಾಗುತ್ತೆ. ಆಲ್ಟರ್ಡ್ ಕಂಟೆಂಟಲ್ಲಿ ಯಾವಾಗ ನೋ ಅಂತ ಸೆಲೆಕ್ಟ್ ಮಾಡಬೇಕು ಅಂತಂದರೆ, ಇವಾಗ ನಾನು ನಿಮ್ಮ ಮುಂದೆ ವೀಡಿಯೋಸ್ಗಳನ್ನ ಒರಿಜಿನಲ್ ಆಗಿ ಮಾಡ್ತಾ ಇದ್ದೀನಿ, ನನ್ನ ಫೇಸ್ ತೋರಿಸಿ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ, ನನ್ನ ಓನ್ ವಾಯ್ಸಿಂದ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ಇದನ್ನು ಯಾರಾದರೂ ಬ್ಲಾಗ್ಸ್ನ ಮಾಡ್ತಾ ಇದ್ದೀರಾ, ಯಾವುದಾದ್ರೂ ಗೇಮಿಂಗ್ನ ಅದನ್ನು ನಿಮ್ಮ ವಾಯ್ಸ್ಗಳನ್ನ ಕೊಟ್ಟು ನೀವು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ, ಅಂಥ ವೀಡಿಯೋಸ್ಗಳಿಗೆ ಟ್ರಾವೆಲ್ ವೀಡಿಯೋಸ್ಗಳು, ಆ ಟ್ರಾವೆಲ್ ವೀಡಿಯೋಸ್ ಮಾಡುವಾಗ ನಿಮ್ಮ ಫೇಸ್ ತೋರಿಸಿ ವೀಡಿಯೋಸ್ಗಳನ್ನ ಮಾಡೋದು, ಇಂಥದ್ದೇನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಆವಾಗ ನೋ ಅಂಥೇಳಿ ಸೆಲೆಕ್ಟ್ ಮಾಡಿದ್ರೆ ಸಾಕು. ಆಗ ಮಾತ್ರ ನೋ ಅಂತ ಸೆಲೆಕ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ರಿಯಲ್ ಪರ್ಸನ್ ಇರಬೇಕು, ರಿಯಲ್ ವಾಯ್ಸ್ ಇರಬೇಕು, ಯಾವುದೇ ರೀತಿಯಾದಂಥ ಮಿಸ್ಲೀಡು ಮಾಡಿರಬಾರ್ದು. ಈ ರೀತಿ ಏನಾದರೂ ಇತ್ತು ಅಂತ ಅಂದರೆ ಆವಾಗ ಆಲ್ಟರ್ಡ್ ಕಂಟೆಂಟ್ ನೋ ಅಂಥೇಳಿ ಮೆನ್ಷನ್ ಮಾಡಿ. ಇದು ಇಂಪಾರ್ಟೆಂಟಾ, ಈ ಟಾಪಿಕ್ ಇಂಪಾರ್ಟೆಂಟಾ ಅಂತ ಅನ್ನೋದಾದರೆ ಹೌದು, ಇದು ತುಂಬಾ ಇಂಪಾರ್ಟೆಂಟು ಈ ಟಾಪಿಕ್ಕು. ಎಷ್ಟೋ ಜನಕ್ಕೆ ಆಲ್ಟರ್ಡ್ ಕಂಟೆಂಟ್ ಅಂತ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಆಲ್ಟರ್ಡ್ ಕಂಟೆಂಟ್ ಎಸ್ ಆರ್ ನೋ ಅಂತ ಇರುತ್ತೆ, ಒಬ್ಬರೊಬ್ಬರು ಅದನ್ನು ಹಾಗೆ ಬಿಟ್ಬಿಡ್ತಾರೆ. ಇದರಿಂದ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ನೀವು ಒಂದು ರಿಯಲ್ ಪರ್ಸನ್ ಆಗಿ ನೀವು ಮಾತಾಡ್ತಾ ಇದ್ದೀರಾ ಅಂತ ಹೇಳಿದರೆ ಅಲ್ಲಿ ನೋ ಅಂತಲೇ ಮೆನ್ಷನ್ ಮಾಡಿ. 2025 ಈ ಅಪ್ಡೇಟು ಬಂದಿತ್ತು. ಆಲ್ಟರ್ಡ್ ಕಂಟೆಂಟ್ ಎಸ್ ಆರ್ ನೋ ಅಂಥೇಳಿ ನಾವು ಸೆಲೆಕ್ಟ್ ಮಾಡಬೇಕು ಅಂಥೇಳಿ ಬಂದಿತ್ತು. ಆದರೂ ಎಷ್ಟೋ ಜನ ಸೆಲೆಕ್ಟ್ ಮಾಡ್ತಿಲ್ಲ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮಾನಿಟೈಸೇಷನ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಒಂದು ಕೆಲಸ ಮಾಡಿ, ನೀವು ಏನಾದರೂ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮಿಸ್ಲೀಡ್ ಮಾಡೋದಕ್ಕೆ ಹೋಗಬೇಡಿ. ನೀವೇನಾದರೂ AI ಜನರೇಟ್ ಕಂಟೆಂಟ್ಗಳನ್ನೇ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗಲ್ಲ. ಇದನ್ನು ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಆದಷ್ಟು AI ಕಂಟೆಂಟ್ಗಳನ್ನ ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿಬಿಡಿ. ನೀವು ರಿಯಲ್ ಪರ್ಸನ್ ಆಗಿ ನಿಮ್ಮ ಎದುರುಗಡೆ ನೀವು ಇವಾಗ ಒಂದು AI ಕಂಟೆಂಟ್ ಜನರೇಟ್ ಮಾಡ್ತಾ ಇದ್ದೀರಾ ವೀಡಿಯೋಸ್ಗಳನ್ನ ಅಂತಂದರೆ ಆದಷ್ಟು ನಿಮ್ಮ ವಾಯ್ಸ್ ಆದರೂ ಕೊಡೋದಕ್ಕೆ ಟ್ರೈ ಮಾಡಿ. ವಾಯ್ಸ್ ಕೊಟ್ಟು ಒಂದು ಜೆನ್ಯೂನ್ ಆಗಿರುವಂಥ ವೀಡಿಯೋಸ್ಗಳನ್ನ ಮಾಡೋದ್ರಿಂದ ಇದರಿಂದ ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ಆಗೋದಿಲ್ಲ. ಅದಕ್ಕೆ ಆದಷ್ಟು ಹುಷಾರಾಗಿರಿ. ವೀಡಿಯೋಸ್ ಮಾಡುವಾಗ ಎಲ್ಲಿ ಏನು ಮಾಡಬೇಕು, ಯಾವ ತಪ್ಪುಗಳನ್ನ ಮಾಡಬಾರ್ದು, ಯೂಟ್ಯೂಬ್ ಪಾಲಿಸೀಸ್ ಇದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬಾ ಇದೆ. ಅದನ್ನೆಲ್ಲ ಚೆಕ್ ಮಾಡಿ. ಎಷ್ಟೋ ಜನ ವೀಡಿಯೋಸ್ಗಳನ್ನ ಹಾಕಿರ್ತಾರೆ, ಅದನ್ನೆಲ್ಲ ಚೆಕ್ ಮಾಡಿ ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಆಮೇಲೆ ವೀಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡಿ. ಇದರಿಂದ ನಿಮ್ಮ ಚಾನಲ್ಗೆ ಮುಂದೆ ಮಾನಿಟೈಸೇಷನ್ ಆಗೋದಕ್ಕೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗೋದಿಲ್ಲ. ಅದಕ್ಕೆ ಆದಷ್ಟು ಹುಷಾರಾಗಿರಿ. ನಿಮಗೇನಾದರೂ ಈ ಇನ್ಫಾರ್ಮೇಷನ್ ಕೊಟ್ಟಿದ್ದು ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ 2 ಬೈಟ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.